ಸೊ ಒಂದು ಪ್ಲೇಟ್ ಇದೆ. ಆ ಪ್ಲೇಟ್ನ ವಿಡ್ತ್ ಬಂದು ಬಿ. ಅದರ ಕೆಳಗಡೆ ಎಕ್ಸಾಕ್ಟ್ಲಿ ಇನ್ನೊಂದು ಪ್ಲೇಟ್ ಇದೆ. ಪ್ಯಾರಲಲ್ ಪ್ಲೇಟ್ ಆ್ಯಂಡ್ ಅದರ ವಿಡ್ತ್ ಕೂಡ ಬಿ. ಈ ಪ್ಲೇಟ್ನ ಲೆಂತ್ ಎಲ್, ಈ ಪ್ಲೇಟ್ನ ಲೆಂತ್ ಎಲ್. ಸೊ ಈ ಪ್ಲೇಟ್ಸ್ ಮಧ್ಯದಲ್ಲಿ ನೀರಿದೆ. ಆ ನೀರಿನ ಶೇಪ್ ಹೀಗಿರುತ್ತೆ. ಯಾಕೆ ಈ ನೀರಿನ ಶೇಪ್ ಹೀಗಿರುತ್ತೆ ಅಂತಂದರೆ, ಕಾಂಟ್ಯಾಕ್ಟ್ ಆ್ಯಂಗಲ್ ಬಿಟ್ವೀನ್ ಯಾವುದೇ ಪ್ಲೇಟ್ ಮತ್ತು ನೀರು ಅವೆರಡರ ಮಧ್ಯೆ ಆ್ಯಂಗಲ್ ಯಾವಾಗಲೂ ಲೆಸ್ ದ್ಯಾನ್ 90. ಅಂದರೆ ಕಾಂಟ್ಯಾಕ್ಟ್ ಆ್ಯಂಗಲ್ ಹೇಗೆ ಹೇಳ್ತೀವಿ ಯಾವಾಗಲೂ, ಟ್ಯಾಂಜೆಂಟ್ ಬಿಟ್ವೀನ್ ದ ಲಿಕ್ವಿಡ್ ಸರ್ಫೇಸ್ ಆ್ಯಂಡ್ ದ ಸಾಲಿಡ್ ಸರ್ಫೇಸ್ ಥ್ರೂ ದ ಲಿಕ್ವಿಡ್. ಸೊ ಈ ಆ್ಯಂಗಲ್ ಥೀಟಾ ವಿಚ್ ಇಸ್ ಲೆಸ್ ದ್ಯಾನ್ 90. ಸೊ ಈಗ ಈ ಎರಡು ಪ್ಲೇಟ್ನ ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಷ್ಟು ಈಸಿಯಾಗಿ ಬರೋಲ್ಲ. ಅಂದರೆ ಯಾವುದೋ ಒಂದು ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ಸೊ ದ್ಯಾಟ್ ನಾವು ಈ ಕಡೆಯಿಂದ ಫೋರ್ಸ್ ಹಾಕಿದ್ರೆ ಎರಡನ್ನೂ ಸಪ್ರೇಟ್ ಮಾಡ್ಬೋದು. ಸೊ ನಾವೇನು ಮಾಡಬೇಕಂತಂದರೆ, ಈ ಮಿನಿಮಮ್ ಫೋರ್ಸ್ ಎಷ್ಟು ಬೇಕು ಸೊ ದ್ಯಾಟ್ ಈ ಎರಡು ಪ್ಲೇಟ್ನ ನಾವು ಸಪ್ರೇಟ್ ಮಾಡೋಕ್ಕೆ ಅಂತ. ಸೊ ಎರಡು ಪ್ಲೇಟ್ ಮಧ್ಯೆ ಇರುವಂಥ ಗ್ಯಾಪ್ನ ನಾವು ಹೆಚ್ ಅಂತ ಕರ್ಕೊಳ್ಳೋಣ. ಆ್ಯಂಡ್ ಈ ಹೆಚ್ಚು ತುಂಬ ಕಡಿಮೆ ಇರುತ್ತೆ. ಹೆಚ್ ಈಸ್ ವೆರಿ ಸ್ಮಾಲ್. ಸೊ ಹೇಗೆ ಅನ್ನೋದು ನೋಡೋಣ. ನಾವಿಲ್ಲಿ ನೋಡಿದ್ರೆ ಈ ಲಿಕ್ವಿಡ್ ಸರ್ಫೇಸ್ ಇದೆಯಲ್ಲ, ಇದು ಸಿಲಿಂಡ್ರಿಕಲ್ದು ಒಂದು ಪಾರ್ಟ್ ಥರ ಇದೆ. ಅಂದರೆ ಸಿಲಿಂಡ್ರಿಕಲ್ ಪಾರ್ಟ್ ಅಂತಂದರೆ ಹೀಗಿದೆ. ಇಲ್ಲೆಲ್ಲ ಅಟ್ಮಾಸ್ಫಿಯರ್ ಇದೆ, ಅದನ್ನು P0 ಅಂತ ಅಂದ್ಕೊಳ್ಳೋಣ. ಒಳಗಡೆ ಇಲ್ಲಿ ಫ್ಲೂಯಿಡ್ ಇದೆ, PI ಅಂತ ಅಂದ್ಕೊಳ್ಳೋಣ. ನಮಗೆ ಸ್ಪೆರಿಕಲ್ ಸರ್ಫೇಸ್ದು ನಮಗೆ ಗೊತ್ತು. ನಮಗೆ ಏನು ಪ್ರೆಷರ್ ಡಿಫ್ರೆನ್ಸು ಡೆಲ್ಟಾ P ಈಸ್ ಈಕ್ವಲ್ಸ್ ಟು 2S/R. ಒಂದು ವೇಳೆ ಡ್ರಾಪ್ ಇತ್ತು ಅಂತಂದರೆ ಇದು ನಮಗೆ ಗೊತ್ತಿರೋದು. ಬಟ್ ಇದು ಸ್ಪೆರಿಕಲ್ ಅಲ್ಲ, ಇದು ಸಿಲಿಂಡ್ರಿಕಲ್ ಸರ್ಫೇಸ್. ಸೊ ಸಿಲಿಂಡ್ರಿಕಲ್ ಸರ್ಫೇಸ್ಗೆ ಹೇಗೆ ಪ್ರೆಷರ್ ಡಿಫ್ರೆನ್ಸ್ ವೇರಿ ಆಗುತ್ತೆ ಔಟ್ಸೈಡ್ ಮತ್ತು ಇನ್ಸೈಡ್ ಅದನ್ನು ಚೆಕ್ ಮಾಡೋಣ. ಇವಾಗ ಒಂದು ಸಿಲಿಂಡ್ರಿಕಲ್ ಲಿಕ್ವಿಡ್ ಕಾಲಮ್ ತೊಗೊಳ್ಳೋಣ. ಓಕೆ, ಸೊ ಇದನ್ನು ನಾವೀಗ ಸಿಮೆಟ್ರಿಕ್ಕಾಗಿ ಸ್ಪ್ಲಿಟ್ ಮಾಡೋಣ ಇವಾಗ. ಸೊ ಸಿಮೆಟ್ರಿಕ್ಕಾಗಿ ಸ್ಪ್ಲಿಟ್ ಮಾಡಿದ್ರೆ ಈ ಥರ ಇರುತ್ತೆ. ಇಲ್ಲೆಲ್ಲ ಒಳಗಡೆ ಇನ್ಸೈಡ್ ಪ್ರೆಷರ್, ಹೊರಗಡೆ ಔಟ್ಸೈಡ್ ಪ್ರೆಷರ್ P0, ಹೊರಗಡೆ ಔಟ್ಸೈಡ್ ಪ್ರೆಷರ್ P0. ಸೊ ಇವಾಗ ನಾವು ಇದನ್ನು ಅರ್ಧ ತೊಗೊಂಡ್ರೆ ಈ ಥರ ಒಂದು ಹಾಫ್ ತೊಗೊಳ್ಳೋಣ. ಒಂದು ಹಾಫ್ ತೊಗೊಂಡ್ರೆ ಇಲ್ಲೆಲ್ಲ PI ಇರುತ್ತೆ, ಇಲ್ಲೆಲ್ಲ PI ಇರುತ್ತೆ, ಇಲ್ಲೆಲ್ಲ PO ಔಟ್ಸೈಡ್ ಪ್ರೆಷರ್. ಈ ಹಾಫ್ನ ಇನ್ನೊಂದು ಹಾಫ್ ಇದೆಯಲ್ಲ, ಇನ್ನೊಂದು ಹಾಫಲ್ಲಿ ಇರುವಂಥ ಮಾಲಿಕ್ಯೂಲ್ಸು ಅಥವಾ ವಾಟರ್ ಮಾಲಿಕ್ಯೂಲ್ಸು, ಈ ಮಾಲಿಕ್ಯೂಲ್ಸ್ನ ಈ ಡೈರೆಕ್ಷನ್ ಎಳಿತಾ ಇರುತ್ತೆ ಹೀಗೆ. ಅದೇ ಥರ ಇಲ್ಲಿರೋದು ಇದನ್ನು ಈ ಡೈರೆಕ್ಷನ್ಗೆ ಎಳಿತಾ ಇರುತ್ತೆ. ಸೊ ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮ್ ಬರೆದ್ರೆ ಇಲ್ಲೆಲ್ಲ ನಮಗೆ ಫೋರ್ಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ ಸಿಗುತ್ತೆ. ಸರ್ಫೇಸ್ ಟೆನ್ಷನ್ ಎಸ್ ಇತ್ತು, ಲೆಂತ್ ಎಲ್ ಇದೆ ಅಂತಂದರೆ ನಾವು ಎಲ್ಲರೂ ತೊಗೊಂಡಿರೋದು ಎಲ್ ಅಂತ ತೊಗೊಂಡ್ರೆ S ಇಂಟು ಎಲ್ ವಿಲ್ ಬಿ ದ ಫೋರ್ಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್. ಅದೇ ಥರ ಕೆಳಗಡೆನೂ ಕೂಡ ಫೋರ್ಸ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ S ಇರುತ್ತೆ. ಸೊ ಒಂದು ಫೋರ್ಸು SL, ಇನ್ನೊಂದು ಫೋರ್ಸು SL. ಸೊ ಟೋಟಲ್ ಫೋರ್ಸು 2SL ಈ ಡೈರೆಕ್ಷನಲ್ಲಿ. ಆ್ಯಂಡ್ PI ಇಲ್ಲಿದೆ, PO ಇಲ್ಲಿದೆ. ಈ ಪ್ರೆಷರಿಂದ ನಮಗೆ ಫೋರ್ಸ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ ಹೀಗೆ. ಅದೇ ಥರ ಈ PI ಇಂದ ಫೋರ್ಸು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಇದನ್ನು ನಾವು 2Dಯಲ್ಲಿ ಬರೋದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ SL, ಇಲ್ಲಿ SL, ಒಂದು PI ಇಂದ ಫೋರ್ಸು ಈ ಡೈರೆಕ್ಷನಲ್ಲಿರುತ್ತೆ ವಿಚ್ ಇಸ್ PI ಇಂಟು ಏರಿಯಾ. ಯಾವ ಏರಿಯಾ? ಪ್ರೊಜೆಕ್ಟೆಡ್ ಏರಿಯಾ. ಯಾಕೆ ಪ್ರೊಜೆಕ್ಟೆಡ್ ಏರಿಯಾ ತೊಗೊಬೇಕು ಅಂತಂದರೆ, ಎಲ್ಲ ಫೋರ್ಸ್ಗಳು ಈ ಡೈರೆಕ್ಷನಲ್ಲಿ ಡಿಫ್ರೆಂಟ್ ಇರೋದ್ರಿಂದ ವರ್ಟಿಕಲ್ ಕಾಂಪೊನೆಂಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಡ್ ಆಗುತ್ತೆ. ಅಂದರೆ ನಾವು ಕನ್ಸಿಡರ್ ಮಾಡಬೇಕಾಗಿರೋಂಥ ಏರಿಯಾ ಹಾರಿಜಾಂಟಲ್ ಡೈರೆಕ್ಷನ್ ಇರಬೇಕು. ಆ್ಯಂಡ್ ದಟ್ ಹಾರಿಜಾಂಟಲ್ ಡೈರೆಕ್ಷನ್ ಇಸ್ ದ ಪ್ರೊಜೆಕ್ಟೆಡ್ ಏರಿಯಾ ವಿಚ್ ಇಸ್ S ಇಂಟು L. ಸೊ ಅಲ್ಲಿಗೆ PI ಇಂಟು S ಇಂಟು L ಒಂದು ಫೋರ್ಸು. ಅಟ್ ದ ಸೇಮ್ ಟೈಮ್ P0 ಇಂದ ಇನ್ನೊಂದು ಫೋರ್ಸು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ ವಿಚ್ ಇಸ್ ಇನ್ ದಿಸ್ ಡೈರೆಕ್ಷನ್ ವಿಚ್ ಇಸ್ P0 ಇಂಟು SL.
ಸೊ ಇದು ಈಕ್ವಿಲಿಬ್ರಿಯಮ್ ಇದೆ ಅಂತಂದರೆ ಸಮ್ ಆಫ್ ಲೆಫ್ಟ್ ವರ್ಡ್ ಫೋರ್ಸು ಮತ್ತು ಸಮ್ ಆಫ್ ರೈಟ್ ವರ್ಡ್ ಫೋರ್ಸು ಸೇಮ್ ಆಗಿರಬೇಕು. ಲೆಫ್ಟ್ ವರ್ಡ್ ಫೋರ್ಸ್ ಬಂದು ಪಿ ಐ ಇಂಟು ಎಸ್ ಎಲ್, ರೈಟ್ ವರ್ಡ್ ಫೋರ್ಸು ಪಿ ನಾಟ್ ಇಂಟು ಎಸ್ ಎಲ್ ಪ್ಲಸ್ ಟು ಎಸ್ ಎಲ್. ಎಸ್ ಅಂತಂದರೆ ಸರ್ಫೇಸ್ ಟೆನ್ಷನ್. ಓಕೆ, ಸೊ ಒಂದು ಕೆಲಸ ಮಾಡೋಣ. ಸೊ ಇದು ಎಸ್ ಬದಲು ಇದರಲ್ಲಿ ವಿಡ್ತನ್ನ ನಾವು ಏನಂತ ಕನ್ಸಿಡರ್ ಮಾಡೋಣ. ಸೊ ವಿಲ್ ಕಾಲ್ ದಿಸ್ ವಿಡ್ತ್ ಆಸ್ ಹೆಚ್. ಸೊ ಇದನ್ನು ಹೆಚ್ ಮಾಡ್ಕೊಳ್ಳೋಣ. ಸೊ ಹೆಚ್ ಎಲ್ ಎಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಪಿ ಐ ಇಂಟು ಹೆಚ್ ಈಸ್ ಈಕ್ವಲ್ಸ್ ಟು ಪಿ ನಾಟ್ ಇಂಟು ಹೆಚ್ ಪ್ಲಸ್ 2s. ಸೊ ಹೆಚ್ ಕಾಮನ್ ತೊಗೊಂಡ್ರೆ ಪಿ ಐ ಮೈನಸ್ ಪಿ ನಾಟ್ ಈಸ್ ಈಕ್ವಲ್ಸ್ ಟು 2s. ಹೆಚ್ ಅಂತಂದರೆ ಇದು. ಸೊ ಇದು ಸಿಲಿಂಡ್ರಿಕಲ್ ಅಂತಂದರೆ ಇದು ಬೇಸಿಕಲಿ ಇದು ರೇಡಿಯಸ್ ಆಗುತ್ತೆ ಆರ್. ಸೊ ವಿ ಕ್ಯಾನ್ ರೈಟ್ ಹೆಚ್ ಈಸ್ ಈಕ್ವಲ್ಸ್ ಟು 2r. ಸೊ ಹೆಚ್ಚಾಗಿ 2r ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಐ ಮೈನಸ್ ಪಿ ನಾಟ್ ಈಸ್ ಈಕ್ವಲ್ಸ್ ಟು 2s. 2 ಕ್ಯಾನ್ಸಲ್ಲು. ಪಿ ಐ ಮೈನಸ್ ಪಿ ನಾಟ್ ಈಸ್ ಈಕ್ವಲ್ಸ್ ಟು ಎಸ್ ಬೈ ಆರ್. ಇವಾಗ ನೋಡಿ ಇದನ್ನು ಜನರಲಾಗಿ ಹೇಗೆ ಹೇಳ್ಬೋದು ಅಂತಂದರೆ ನೋಡಿ, ಪಿ ಐ ಅನ್ನೋದು ಈ ರೇಡಿಯಸ್ ಆಫ್ ಕರ್ವೇಚರ್ ಇದೆಯಲ್ಲ, ಈ ಕರ್ವೇಚರ್ ಇದೆಯಲ್ಲ, ಈ ಕರ್ವೇಚರ್ನ ಸೆಂಟರಲ್ಲಿ ಇರೋವಂಥ ಪ್ರೆಷರ್. ಅಂದರೆ ಟುವರ್ಡ್ಸ್ ದ ಸೆಂಟರ್ ಆಫ್ ದಿಸ್ ಕರ್ವೇಚರ್ ನಾವು ಹೋದರೆ ಅಲ್ಲಿ ಪ್ರೆಷರ್ ಪಿ ಐ, ಹೊರಗಡೆ ಪಿ ನಾಟ್. ಅಂದರೆ ಏನು ಹೇಳ್ಬೋದು ಅಂತಂದರೆ ಈ ಈಕ್ವೇಷನ್ ನೋಡಿದ್ರೆ ನಾವು ಪಿ ಐ ಈಸ್ ಈಕ್ವಲ್ಸ್ ಟು ಎಸ್ ಬೈ ಆರ್ ಪ್ಲಸ್ ಪಿ ನಾಟ್ ಅಂತ ಹೇಳ್ಬೋದು. ಅಂದರೆ ನಾವೇನಾದರೂ ಒಂದು ಸರ್ಫೇಸಿಂದ ಇನ್ನೊಂದು ಸರ್ಫೇಸ್ಗೆ ಹೋಗಬೇಕಾದ್ರೆ, ಅಂದರೆ ಯಾವುದೋ ಒಂದು ಮೀಡಿಯಮ್ನ ಕ್ರಾಸ್ ಮಾಡಬೇಕಾದ್ರೆ ಆ ಮೀಡಿಯಮ್ನ ಸೆಂಟರ್ ಆಫ್ ಕರ್ವೇಚರ್ ಟುವರ್ಡ್ಸ್ ಹೋಗ್ತಿದ್ದೀವಿ ಅಂತಂದರೆ, ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಸೆಂಟರ್ ಆಫ್ ಕರ್ವೇಚರ್ ಟುವರ್ಡ್ಸ್ ಹೋಗ್ತಿದ್ದೀವಿ ಅಂತಂದರೆ ಪ್ರೆಷರು ಇನ್ಕ್ರೀಸ್ ಆಗುತ್ತೆ ಬೈ ಹೌ ಮಚ್? ಎಸ್ ಬೈ ಆರ್, ವೇರ್ ಎಸ್ ಇಸ್ ದ ಸರ್ಫೇಸ್ ಟೆನ್ಷನ್ ಆಫ್ ದಟ್ ಸರ್ಫೇಸ್ ಆ್ಯಂಡ್ ಆರ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಟ್ ಸರ್ಫೇಸ್. ಸೊ ನಾವು ಏನಂತ ಬರೀಬೋದು ಅಂತಂದರೆ ಟುವರ್ಡ್ಸ್ ಸೆಂಟರ್ ಆಫ್ ಕರ್ವೇಚರ್ ಮೂವ್ ಆಗ್ತಿದ್ರೆ pressure increases by S by R. R ಅಂತಂದರೆ ಆ ಸರ್ಫೇಸ್ನ ರೇಡಿಯಸ್ ಆಫ್ ಕರ್ವೇಚರ್. ಎಸ್ ಅಂತಂದರೆ ಯಾವ ಲಿಕ್ವಿಡ್ ಇದೆಯಲ್ಲ ಆ ಲಿಕ್ವಿಡ್ನ ಸರ್ಫೇಸ್ ಟೆನ್ಷನ್. ಈಗ ಈ ಲಾಜಿಕ್ನ ನಾವಿವಾಗ ಇಲ್ಲಿ ಅಪ್ಲೈ ಮಾಡೋಣ. ನಾವಿಲ್ಲಿ ನೋಡಿದ್ರೆ ಇವಾಗ ಈ ಕರ್ವೇಚರ್ ನೋಡಿದ್ರೆ, ಅಂದರೆ ನಾವಿಲ್ಲಿ ತೊಗೊಂಡಿದ್ದೀವಲ್ಲ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ನೋಡಿ ಇಲ್ಲಿದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಬೈ ಹೌ ಮಚ್? ಪ್ರೆಷರ್ ಇನ್ಕ್ರೀಸಸ್ ಬೈ ಹೌ ಮಚ್? ಎಸ್ ಬೈ ಆರ್. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಿದ್ದೀವಲ್ಲ ನಾವು ಇವಾಗ. ಸೊ ಏನಂತ ಬರೀಬೋದು ನಾವು? ಪಿ ಐ ಮೈನಸ್ ಪಿ ನಾಟ್ ಈಸ್ ಈಕ್ವಲ್ಸ್ ಟು ಎಸ್ ಬೈ ಆರ್, ಆರ್ ಪಿ ಐ ಈಸ್ ಈಕ್ವಲ್ಸ್ ಟು ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್ ಹೋಗ್ತೀವಲ್ಲ. ಸೊ ಫಸ್ಟು ಆ್ಯಡ್ ಮಾಡ್ಬಿಡೋಣ, ಎಸ್ ಬೈ ಆರ್ನ ಆ್ಯಡ್ ಮಾಡೋಣ, ಪ್ಲಸ್ ಪಿ ನಾಟ್. ಪಿ ಐ ಈಸ್ ಈಕ್ವಲ್ಸ್ ಟು ಎಸ್ ಬೈ ಆರ್ ಪ್ಲಸ್ ಪಿ ನಾಟ್. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ತಿದ್ದೀವಿ ನಾವು. ಸೊ ಇಲ್ಲಿ ಪ್ರೆಷರು ನಮಗೆ ಜಾಸ್ತಿ ಇರುತ್ತೆ, ಪಿ ನಾಟ್. ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಇಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಇದನ್ನು ಹೀಗಲ್ಲ. ಸೊ ಒಂದು ಕೆಲಸ ಮಾಡೋಣ, ಹೀಗೆಲ್ಲ ಬರೆಯೋದು. ಸೊ ಈ ಪ್ರೆಷರ್ ಅಂದರೆ ಒಳಗಡೆ ಇರೋ ಪ್ರೆಷರು ಪಿ ಅಂತ ಅಂದ್ಕೊಳ್ಳೋಣ. ಒಳಗಡೆ ಇರೋ ಪ್ರೆಷರು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಪಿ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಇನ್ಕ್ರೀಸಸ್ ಬೈ ಎಸ್ ಬೈ ಆರ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಈ ಬೌಂಡ್ರಿನ ಕ್ರಾಸ್ ಮಾಡಿದಾಗ ಎಸ್ ಬೈ ಆರ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದಟ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು ಔಟ್ಸೈಡ್ ಪ್ರೆಷರ್ನ ಪಿ ನಾಟ್ ಅಂತ ಕರೆಯೋಣ.
ಸೊ ಅಲ್ಲಿಗೆ ನಮಗೆ ಸರ್ಫೇಸ್ ಟೆನ್ಷನಿಂದ ಒಳಗಡೆ ಎಷ್ಟು ಪ್ರೆಷರ್ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ ಇವಾಗ. ಸೊ ಪಿ ಈಸ್ ಈಕ್ವಲ್ಸ್ ಟು ಪಿ ನಾಟ್ ಮೈನಸ್ ಎಸ್ ಬೈ ಆರ್. ಸೊ ಒಳಗಡೆ ಪ್ರೆಷರು ಪಿ ನಾಟ್ ಮೈನಸ್ ಎಸ್ ಬೈ ಆರ್. ಸೊ ಇವಾಗ ನೋಡಿ, ಒಳಗಡೆ ಪ್ರೆಷರ್ ಇವಾಗ ಪಿ ಇದೆ, ಆ ಪಿ ಹೀಗೆ ಆ್ಯಕ್ಟ್ ಆಗುತ್ತೆ. ಇವಾಗ ಈ ಸರ್ಫೇಸ್ ಮೇಲ್ಗಡೆ ಕೂಡ ಪ್ರೆಷರ್ ಇದೆ ತಾನೆ, ಪಿ ನಾಟ್ ಪ್ರೆಷರ್ ಇದೆ. ಸೊ ಆ ಪಿ ನಾಟ್ ಪ್ರೆಷರು ಹೀಗೆ ಆ್ಯಕ್ಟ್ ಆಗುತ್ತೆ. ನಾವು ನೋಡಿ ಇವಾಗ ಒಳಗಡೆ ಪ್ರೆಷರು ಪಿ ನಾಟ್ಗಿಂತ ಕಡಿಮೆ ಇದೆ ಅಂತ ಗೊತ್ತು ನಮಗೆ. ಎಷ್ಟು? ಎಸ್ ಬೈ ಆರ್ ಅಷ್ಟು ಕಡಿಮೆ ಇದೆ. ಸೊ ಫೋರ್ಸ್ ಡ್ಯೂ ಟು ದಿಸ್ ಪ್ರೆಷರ್ ಈ ಡೈರೆಕ್ಷನ್ ಇತ್ತು ಅಂತಂದರೆ ಫೋರ್ಸ್ ಡ್ಯೂ ಟು ಇನ್ಸೈಡ್ ಪ್ರೆಷರ್ ಈ ಡೈರೆಕ್ಷನ್ ಇರುತ್ತೆ. ಬಟ್ ಈ ಫೋರ್ಸ್ಗಿಂತ ಕಡಿಮೆ ಈ ಫೋರ್ಸ್ಗಿಂತ ಜಾಸ್ತಿ ಇರುತ್ತೆ, ಬಿಕಾಸ್ ಈ ಪ್ರೆಷರ್ ಜಾಸ್ತಿ ಇದೆ, ಇಲ್ಲಿ ಪ್ರೆಷರ್ ಕಡಿಮೆ ಇದೆ. ಸೊ ನೆಟ್ ಫೋರ್ಸು ನಮಗೆ ಡೌನ್ವರ್ಡ್ಸ್ ಇರುತ್ತೆ. ಸೊ ಆ ನೆಟ್ ಫೋರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು ಪಿ ನಾಟ್ ಇಂಟು ಈ ಪ್ಲೇಟ್ನ ಏರಿಯಾ ಎ ಅಂತ ಅಂದ್ಕೊಂಡ್ರೆ ಏರಿಯಾ ಎ ಮೈನಸ್ ಒಳಗಡೆ ಪ್ರೆಷರು ಪಿ ಇಂಟು ಎ. ಸೊ ಪಿ ಎ ಕಾಮನ್ ತೆಗೆದ್ರೆ ಪಿ ನಾಟ್ ಮೈನಸ್ ಪಿ ಸಿಗುತ್ತೆ ನಮಗೆ. ಪಿ ನಾಟ್ ಮೈನಸ್ ಪಿ ಅಂತಂದರೆ ನಾವು ನೋಡಿ ಇಲ್ಲಿ ಎಸ್ ಬೈ ಆರ್, ಪಿನ ಇಲ್ಲಿ ತೊಗೊಂಡು ಎಸ್ ಬೈ ಆರ್ ಇಲ್ಲಿ ತೊಗೊಂಡ್ರೆ ಎಸ್ ಬೈ ಆರ್ ಬರುತ್ತೆ, ವಿಚ್ ಇಸ್ ಎಫ್ ನೆಟ್. ಆ್ಯಂಡ್ ನೋಡಿ, ನಾವಿಲ್ಲಿ ಕರ್ವೇಚರಲ್ಲಿ ಇದನ್ನು ನಾವು ಆರ್ ಅಂತ ಕರೆದ್ವಿ, ಇದನ್ನು ಆರ್ ಅಂತ ಕರೆದ್ವಿ, ಬಟ್ ಇದನ್ನು ಹೆಚ್ ಅಂತಂದ್ವಿ. ಸೊ ಹೆಚ್ ಇಸ್ ಈಕ್ವಲ್ಸ್ ಟು 2r ಅಂತ ಗೊತ್ತು ನಮಗೆ. ಸೊ ಎ ಇಂಟು ಎಸ್. ಸೊ ಹೆಚ್ ಇಸ್ ಈಕ್ವಲ್ಸ್ ಟು 2r ಅಂತಂದರೆ ಆರ್ ಇಸ್ ಈಕ್ವಲ್ಸ್ ಟು ಹೆಚ್ ಬೈ 2. ಸೊ ಇಂಟು 2. ಸೊ ಎಫ್ ನೆಟ್. ಸೊ ಇಷ್ಟು ಎಫ್ ನೆಟ್ ಅನ್ನೋ ನೆಟ್ ಫೋರ್ಸು ಡೌನ್ವರ್ಡ್ ಡೈರೆಕ್ಷನ್ ಆ್ಯಕ್ಟ್ ಆಗ್ತಿದೆ. ಹಾಗಾದರೆ ಇದನ್ನು ಸಪ್ರೇಟ್ ಮಾಡಬೇಕು ಅಂದರೆ ನಾವು ಅಪ್ವರ್ಡ್ಸು ಮಿನಿಮಮ್ ಇಷ್ಟು ಫೋರ್ಸ್ ಹಾಕಲೇಬೇಕು. ಒಂದೊಂದ್ಸರಿ ಏನು ಮಾಡ್ತಾರೆ ಅಂತಂದರೆ ವಾಲ್ಯೂಮ್ ಬೇಸಿಸ್ ಮೇಲೆ ಕೇಳ್ಬಿಡ್ತಾರೆ. ಸೊ ಆವಾಗ ನಮಗೆ ಗೊತ್ತು ವಾಲ್ಯೂಮ್ ಅಂತಂದರೆ ಏರಿಯಾ ಇಂಟು ಹೆಚ್. ಹಿಂಗೆ ಯಾಕೆ ಬರೀಬೋದು ಅಂತಂದರೆ ಈ ಹೆಚ್ ವ್ಯಾಲ್ಯೂ ತುಂಬ ಚಿಕ್ಕದಿರೋದ್ರಿಂದ ನಾವು ವಾಲ್ಯೂಮ್ನ ಬರಿಬೋದು. ಹೀಗೆ ಅಪ್ರಾಕ್ಸಿಮೇಟ್ಲಿ ಅದು ಇಡೀ ಸ್ಪೇಸ್ನ ಕವರ್ ಮಾಡ್ತಿದೆ ಅಂತ ಅಂದ್ಕೊಬೋದು. ಸೊ ಹೆಚ್ ಈಸ್ ಈಕ್ವಲ್ಸ್ ಟು ವಿ ಬೈ ಎ ಅಂತ ಬರಿಬೋದು. ಸೊ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು 2a ಇಂಟು ಎಸ್ ಅಪಾನ್ ಹೆಚ್ ಅಂತಂದರೆ ವಿ ಬೈ ಎ ಇಂಟು ಎ ಸ್ಕ್ವೇರ್. ಸೊ ನಾವಿವಾಗ ಹೆಚ್ ಜಾಗಕ್ಕೆ ವಿ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಮೇಲ್ಗಡೆ ಹೋಗುತ್ತೆ. ಸೊ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಎಸ್ ಬೈ ಬಿ. ಸೊ ಮಿನಿಮಮ್ ಇಷ್ಟು ಫೋರ್ಸ್ ಹಾಕಬೇಕು. ಯಾವಾಗ ಎರಡು ಪ್ಲೇಟ್ಗಳ ಏರಿಯಾ ಎ ಇದ್ದು ಅವುಗಳ ಮಧ್ಯೆ ಇರೋಂಥ ಫ್ಲೂಯಿಡ್ನ ವಾಲ್ಯೂಮ್ ವಿ ಇದ್ದು ಆ ಫ್ಲೂಯಿಡ್ನ ಸರ್ಫೇಸ್ ಟೆನ್ಷನ್ ಎಸ್ ಇತ್ತು ಅಂತಂದರೆ ಮಿನಿಮಮ್ ಇಷ್ಟು ಫೋರ್ಸ್ ಹಾಕಬೇಕು. ಸೊ ದಟ್ ವಿ ಕ್ಯಾನ್ ಸಪ್ರೇಟ್ ದ ಪ್ಲೇಟ್ಸ್.